ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭಿಸಿರುವ ತೆರಿಗೆ ಸಮರವು ದೊಡ್ಡ ಕೋಲಾಹಲವನ್ನು ಸೃಷ್ಟಿಸಿರೋದು ಮಾತ್ರವಲ್ಲ, ವಾಣಿಜ್ಯ ಹಾಗೂ ರಾಜತಾಂತ್ರಿಕ ಸಂಬಂಧಗಳಿಗೆ ಧಕ್ಕೆಯಾಗ್ತಾ ಇದೆ. ಬದಲಾದ ಜಾಗತಿಕ ರಾಜಕೀಯ ಸಮೀಕರಣದಲ್ಲಿ ಮತ್ತೆ ಭಾರತ ಚೀನಾ ನಡುವೆ ಸ್ನೇಹ ವೃದ್ಧಿಸುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. 7 ವರ್ಷಗಳ ನಂತರ ಇದೇ ತಿಂಗಳ ಕೊನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಪ್ರವಾಸಕ್ಕೆ ತೆರಳಲಿದ್ದಾರೆ ಎಂದಿವೆ ಮೂಲಗಳು. ವಾಣಿಜ್ಯ ಕ್ಷೇತ್ರದಲ್ಲಿ ಉಭಯ ದೇಶಗಳ ಪರಸ್ಪರ ಕೋಡುಕೊಳ್ಳುವಿಕೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಆದರೆ ಗಡಿ ವಿವಾದ ಮತ್ತು ಚೀನಾ ಪಾಕಿಸ್ತಾನಕ್ಕೆ ನೀಡುತ್ತಿರುವ ಬೆಂಬಲದಂತಹ ಗಂಭೀರ ಅಂಶಗಳು ಈ ಬಾಂಧವ್ಯ ವೃದ್ಧಿ ಹಾದಿಯಲ್ಲಿ ಪ್ರಮುಖ ತಡೆಗಳಾಗಿವೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ಎರಡು ರಾಷ್ಟ್ರಗಳ ನಡುವಿನ ಬಾಂಧವ್ಯ ಹೊಸ ಸ್ವರೂಪದಲ್ಲಿ ಇರುತ್ತಾ? ಈ ಕುರಿತ ವಿವರ ಇಲ್ಲಿದೆ. ದೀರ್ಘ ಅವಧಿಯ ಬಳಿಕ ಭಾರತ ಮತ್ತು ಚೀನಾ ಎರಡು ರಾಷ್ಟ್ರಗಳು ಸ್ನೇಹ ವರ್ಧನೆಯ ಬಗ್ಗೆ ಸಕಾರಾತ್ಮಕ ಹೆಜ್ಜೆಯನ್ನ ಇರಿಸಿದ್ದು, ಈ ಬೆಳವಣಿಗೆಯನ್ನ ಜಾಗತಿಕ ವಲಯ ಕೂಡ ಕುತೂಹಲದಿಂದ ಗಮನಿಸ್ತಾ ಇದೆ. ಚೀನಾ ಭಾರತದ ಸ್ನೇಹ ಮತ್ತು ವಿವಾದ ಎರಡೂ ಕೂಡ ಹೊಸದಲ್ಲ. ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಯಾವಾಗಲೂ ಸ್ವಲ್ಪ ಸಿಹಿ, ಸ್ವಲ್ಪ ಕಹಿ. ಲಡಾಖ್ನಲ್ಲಿ ಚೀನಾದೊಂದಿಗೆ ಗಡಿ ವಿವಾದ ತೀವ್ರಗೊಂಡಾಗ ಡ್ರ್ಯಾಗನ್ ರಾಷ್ಟ್ರದ ವಿರುದ್ಧ ಭಾರತ ಹಲವು ಕ್ರಮವನ್ನ ಕೈಗೊಂಡಿತ್ತಲ್ಲದೆ ಚೀನಿ ಸರಕುಗಳ ಆಮದಿಗೆ ಕಡಿವಾಣ ಹಾಕಿತ್ತು. ಆದ್ರೆ ಕಾಲಚಕ್ರ ಬದಲಾಗ್ತಲೇ ಇರುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಆಪ್ತ ಮಿತ್ರ ಅಂತ ಸಂಬೋಧಿಸುತ್ತಲೇ ಮತ್ತೊಂದೆಡೆ ಭಾರತದ ಮೇಲೆ ಸುಂಕ ಭಾರವನ್ನ ಹೆಚ್ಚಿಸುತ್ತಿದ್ದಾರೆ. ಚೀನಾದ ಮೇಲಂತೂ ಟ್ರಂಪ್ ಅಧಿಕ ಸುಂಕವನ್ನ ಹೇರಿದ್ದಾರೆ. ಹೀಗಾಗಿ ಅಮೆರಿಕದ ಸುಂಕ ಉಪಟಳವನ್ನ ನಿಯಂತ್ರಿಸುವುದಕ್ಕೆ ಮತ್ತು ಟ್ರಂಪ್ನ ವಿವೇಚನಾರಹಿತ ನಿರ್ಧಾರಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಭಾರತ ಚೀನಿ ಬಾಯಿ ಬಾಯಿ ಎಂಬ ಘೋಷಣೆ ಮತ್ತೆ ಮೊಳಗಿದ್ರೂ ಆಶ್ಚರ್ಯವಿಲ್ಲ. ಏಷ್ಯಾದ ಎರಡು ಮಹಾನ್ ಶಕ್ತಿಗಳಾದ ಭಾರತ ಮತ್ತು ಚೀನಾ ಸ್ನೇಹ ವರ್ಧನೆಗೆ ಹೊಸ ಸ್ವರೂಪ ಸಿಗುವ ಸಾಧ್ಯತೆ ಇದೆ. ಭಾರತ ಮತ್ತು ಚೀನಾ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಚೀನಾ ವಿದೇಶಾಂಗ ಸಚಿವರು ಒಂದಕ್ಕಿಂತ ಹೆಚ್ಚು ಬಾರಿ ತಿಳಿಸಿದ್ರು. ಅಭಿವೃದ್ಧಿಗೆ ಪೂರಕ. ಭಾರತ ಮತ್ತು ಚೀನಾ ನಡುವಿನ ಸ್ನೇಹಕ್ಕೆ ಸುದೀರ್ಘ ಇತಿಹಾಸ ಇದೆ. ಇತ್ತೀಚಿನ ವರ್ಷಗಳಲ್ಲಿ ವ್ಯಾಪಾರ ಸಂಬಂಧವು ಗಣನೀಯವಾಗಿ ಹೆಚ್ಚಳವಾಗಿದೆ. ಜಾಗತಿಕವಾಗಿ ಚೀನಾ ಮತ್ತು ಭಾರತ ದೊಡ್ಡ ಶಕ್ತಿಗಳಾಗಿ ಬೆಳೆದಿವೆ. ಹಾಗಾಗಿ ಗಡಿ ವಿವಾದದಂತಹ ಸೂಕ್ಷ್ಮ ವಿಷಯಗಳನ್ನ ಸೌಹಾರ್ದತೆಯವಾಗಿ ಬಗೆಹರಿಸಿಕೊಂಡು ಇತರ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದಿಂದ ಸಾಗಿದ್ರೆ ಅದರಿಂದ ಎರಡು ದೇಶಗಳಿಗೆ ಹಿತ ಎಂಬುದರಲ್ಲಿ ಅನುಮಾನವಿಲ್ಲ. ಜಾಗತಿಕ ರಾಜಕೀಯದ ಸಮೀಕರಣಗಳು ವೇಗವಾಗಿ ಬದಲಾಗ್ತಿರುವ ಈ ಕಾಲಘಟ್ಟದಲ್ಲಿ ಭಾರತ ಮತ್ತು ಚೀನಾದ ನಡುವೆ ಬಾಂಧವ್ಯದ ಹೊಸ ಅಧ್ಯಾಯ ಆರಂಭವಾದರೆ ಅಭಿವೃದ್ಧಿ ಪ್ರಕ್ರಿಯೆಗೆ ಖಂಡಿತ ವೇಗ ಸಿಗುತ್ತೆ. ಇದೇ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಪಾಡ್ಕಾಸ್ಟ್ನೊಂದರಲ್ಲಿ ಸುದೀರ್ಘ ಸಂದರ್ಶನವನ್ನ ನೀಡಿದ್ರು. ಇನ್ನು ಆ ಸಂದರ್ಭದಲ್ಲಿ ಹಲವು ಮಹತ್ವದ ಅಂಶಗಳನ್ನು ಪ್ರಸ್ತಾಪಿಸಿದ್ರು. ಇದೇ ವೇಳೆ ಭಾರತ ಮತ್ತು ಚೀನಾದ ನಡುವೆ ಆರೋಗ್ಯಕರ ಸ್ಪರ್ಧೆ ಇರುತ್ತೆ, ಸಂಘರ್ಷ ಬೇಡ ಎಂಬ ಮೋದಿಯವರ ಹೇಳಿಕೆಯನ್ನ ಚೀನಾ ಶ್ಲಾಘಿಸಿತು. ಮೋದಿ ಮಾತನಾಡ್ತಾ ಲಡಾಖ್ನಲ್ಲಿ 2020ರ ಘರ್ಷಣೆ ಬಳಿಕ ಭಾರತ ಮತ್ತು ಚೀನಾ ಗಡಿ ಸಮಸ್ಯೆ ಪರಿಹಾರಕ್ಕಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಇತ್ತೀಚೆಗೆ ಮಾತುಕತೆ ನಡೆಸಿದೆ. ಆ ಬಳಿಕ ಗಡಿಯಲ್ಲಿ ಸ್ಥಿತಿ ಸಹಜತೆಗೆ ಮರಳಿದೆ ಅಂತ ತಿಳಿಸಿದ್ರು. ಮೋದಿಯವರ ಹೇಳಿಕೆಯನ್ನ ಶ್ಲಾಘಿಸಿದ ಚೀನಾ ವಿದೇಶಾಂಗ ಇಲಾಖೆಯ ವಕ್ತಾರ ಮಾವೋನಿಂಗ್ 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸದಲ್ಲಿ ಎರಡೂ ದೇಶಗಳು ಸ್ನೇಹವನ್ನು ಕಾಯ್ದುಕೊಂಡಿವೆ. ಎರಡು ದೊಡ್ಡ ಅಭಿವೃದ್ಧಿಶೀಲ ರಾಷ್ಟ್ರಗಳಾದ ಭಾರತ ಮತ್ತು ಚೀನಾ ತಮ್ಮ ಅಭಿವೃದ್ಧಿಗೆ ವೇಗ ನೀಡುವುದಕ್ಕೆ ಪರಸ್ಪರರನ್ನ ಬೆಂಬಲಿಸುತ್ತಿವೆ. ಇದು 280 ಕೋಟಿಗೂ ಹೆಚ್ಚಿನ ಜನರ ಮೂಲಭೂತ ಹಿತಾಸಕ್ತಿಗಳನ್ನ ಪೂರೈಸ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ಚೀನಾ ಮತ್ತು ಭಾರತ ನಡುವಿನ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವ ಸಂದರ್ಭವನ್ನು ಅವಕಾಶವಾಗಿ ಬಳಸಿಕೊಂಡು ಸ್ಥಿರ ಮತ್ತು ಸುಭದ್ರ ಹಾದಿಯಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮುನ್ನಡೆಸೋದಕ್ಕೆ ಚೀನಾ ಭಾರತದೊಂದಿಗೆ ಕೆಲಸ ಮಾಡುವುದಕ್ಕೆ ಸಿದ್ಧವಾಗಿದೆ ಎಂಬ ಆಶ್ವಾಸನೆಯನ್ನ ನೀಡಿರುವುದು ಆಶಾವಾದ ಹುಟ್ಟಿಸಿದೆ. ಸವಾಲುಗಳು. ಭಾರತದ ಎದುರು ಚೀನಾ ಯಾವಾಗಲೂ ಒಂದು ಸಾಮರಿಕ ಸವಾಲಾಗಿ ನಿಲ್ಲುತ್ತೆ. ಗಡಿ ವಿವಾದ ಇದರ ಭಾಗವಾಗಿ ಆಗಿದೆ.
ಲಡಾಖ್ ಗಡಿ ವಿವಾದ ಸದ್ಯಕ್ಕೆ ಶಮನಗೊಂಡಿದ್ರೂ ಪೂರ್ಣವಾಗಿ ಪರಿಹಾರಗೊಂಡಿಲ್ಲ. ಬಿಆರ್ಐ ಯೋಜನೆ ಚೀನಾ ಕೈಗೊಂಡಿರುವ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂದ್ರೆ ಬಿಆರ್ಐ ಯೋಜನೆ ಭಾರತದ ಹಿತಕ್ಕೆ ಮಾರಕ. ಭಾರತದ 4 ದಿಕ್ಕುಗಳಲ್ಲಿ ಮೂಲ ಸೌಕರ್ಯದ ಜಾಲವನ್ನ ಚೀನಾ ವಿಸ್ತರಿಸ್ತಾ ಇದ್ದು, ಇದರಿಂದ ದೇಶದ ಸಾಮರಿಕ ಶಕ್ತಿ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬದಲಾದ ದೃಷ್ಟಿಕೋನ. ನೆರೆ ರಾಷ್ಟ್ರಗಳು ಭೌಗೋಳಿಕ ಸೃಷ್ಟಿ, ಆದರೆ ಅವುಗಳೊಂದಿಗಿನ ಸಂಬಂಧ ಸುಧಾರಣೆಯ ಮೂಲಕ ಮಾನವೀಯತೆ ಸುಧಾರಣೆಯ ಹಾದಿಯಲ್ಲಿ ದೃಢವಾದ ಹೆಜ್ಜೆಯನ್ನ ಇರಿಸಬಹುದು ಅಂತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು. ಇದು ವಾಸ್ತವ ಕೂಡ ಹೌದು. ನೆರೆ ರಾಷ್ಟ್ರಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರುತ್ತೆ, ಆದ್ರೆ ಇವು ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಾರದು. ದ್ವಿಪಕ್ಷೀಯ ಸಂಬಂಧವನ್ನ ಬಲಿ ಪಡಿಬಾರದು. ಚೈನಾದ ಮಟ್ಟಿಗೆ ಹೇಳೋದಾದ್ರೆ ಭಾರತವು ಹೆಚ್ಚುತ್ತಿರುವಂತಹ ವರ್ಚಸ್ಸು, ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿನ ಪ್ರಾಮುಖ್ಯತೆಯನ್ನ ಗಮನಿಸುತ್ತೆ. ಹಾಗಾಗಿ ಸಂಬಂಧ ಬಲವರ್ಧನೆಯ ಮಾರ್ಗವಾಗಿ ಮತ್ತಷ್ಟು ವಿಶಾಲಗೊಳಿಸುತ್ತೆ. ಇದು ಉತ್ತಮ ನಡೆಯೂ ಕೂಡ ಹೌದು. ಸಹಕಾರದ ಕ್ಷೇತ್ರಗಳು. ವ್ಯಾಪಾರ, ತಂತ್ರಜ್ಞಾನ, ಹಸಿರು ಇಂಧನ, ಶಿಕ್ಷಣ, ಸಂಸ್ಕೃತಿ ಇವುಗಳೆಲ್ಲ ಕೂಡ ಸಹಕಾರದ ಕ್ಷೇತ್ರಗಳು. ನೋಡಿ, ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ವರ್ಷದಿಂದ ವರ್ಷಕ್ಕೆ ಭಾರತ ಮತ್ತು ಚೀನಾ ನಡುವಿನ ಟ್ರೇಡ್ ಹೆಚ್ಚುತ್ತಲೇ ಇದೆ. 2020ರ ಗಲ್ವಾನ್ ವಿವಾದದ ನಂತರವೂ ಕೂಡ ವ್ಯಾಪಾರ ಕಡಿಮೆಯಾಗಿಲ್ಲ. ಯಾಕಂದ್ರೆ ಇದು 2 ರಾಷ್ಟ್ರಗಳ ಹಿತವನ್ನು ಒಳಗೊಂಡಿದೆ. ಕಚ್ಚಾ ವಸ್ತುಗಳಿಗಾಗಿ ಭಾರತ ಚೀನಾದ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಚೀನಾದಿಂದ ಆಗ್ತಿರುವಂತಹ ಆಮದನ್ನ ನಿರ್ಲಕ್ಷಿಸುವ ಸ್ಥಿತಿಯಲ್ಲಿ ಭಾರತ ಇಲ್ಲ. ಚೀನಾಕ್ಕೂ ಭಾರತ ದೊಡ್ಡ ಮಾರುಕಟ್ಟೆ. ಯಾವುದೇ ವಿವಾದದ ಹಿನ್ನೆಲೆಯಲ್ಲಿ ಇದನ್ನ ಕಳೆದುಕೊಳ್ಳೋದಕ್ಕೆ ಆ ರಾಷ್ಟ್ರ ಕೂಡ ಬಯಸೋದಿಲ್ಲ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾ ಹೊಸ ಮೈಲುಗಲ್ಲುಗಳನ್ನು ಸೃಷ್ಟಿಸಿದೆ. ಇದರಲ್ಲಿ ಕೃತಕ ಬುದ್ಧಿಮತ್ತೆಯೂ ಕೂಡ ಒಂದು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಚೀನಾ ಸಹಕಾರ ನೀಡೋದಿಲ್ಲ ಎಂಬುದು ಅಪ್ರಿಯ ವಾಸ್ತವವೇ ಆದರೂ ಕೂಡ ಭಾರತ ತನ್ನ ಬಲದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧಿಸುತ್ತಿರುವ ಬೆಳವಣಿಗೆ ಕಡಿಮೆ ಏನಲ್ಲ. ಹಾಗಾಗಿ ತಂತ್ರಜ್ಞಾನ ರಂಗದಲ್ಲೂ 2 ದೇಶಗಳು ಮಹತ್ವದ ಶಕ್ತಿಗಳಾಗ್ತಿರೋದ್ರಿಂದ ಭವಿಷ್ಯದಲ್ಲಿ ಪರಸ್ಪರ ಸಹಕಾರ ಅನಿವಾರ್ಯವಾಗಬಹುದು. ಹಸಿರು ಇಂಧನ ಕ್ಷೇತ್ರದ ಅಭಿವೃದ್ಧಿಗೆ ಭಾರತ ಮತ್ತು ಚೀನಾ ಎರಡೂ ತಮ್ಮದೇ ಆದ ನಿಟ್ಟಿನಲ್ಲಿ ಪ್ರಯತ್ನ ನಡೆಸ್ತಾ ಇದೆ. ಈ ರಂಗದಲ್ಲಿ ಕೆಲಸ ಮಾಡುವಂತಹ ಉತ್ಸಾಹ ತೋರಿತು. ಇದು ಹಸಿರು ಇಂಧನ ಕ್ಷೇತ್ರದಲ್ಲಿ ನವಕ್ರಾಂತಿಯನ್ನೇ ಸೃಷ್ಟಿಸಬಲ್ಲದು. ಶಿಕ್ಷಣ ಮತ್ತು ಸಂಸ್ಕೃತಿ. ಲಡಾಖ್ ಗಡಿ ವಿವಾದದ ಬಳಿಕ ಈ ಕ್ಷೇತ್ರದಲ್ಲಿನ ಸಹಕಾರ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಗಡಿ ವಿಷಯದಲ್ಲಿ ಚೀನಾ ಮತ್ತೆ ಯಾವುದೇ ಪ್ರಮಾದ ಮಾಡುತ್ತಿದ್ರೆ ಶಿಕ್ಷಣ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಪರಸ್ಪರ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಶಿಕ್ಷಣ, ಸಾಂಸ್ಕೃತಿಕ ಕೊಳ್ಳುವಿಕೆ ಹೆಚ್ಚಾದಷ್ಟು 2 ರಾಷ್ಟ್ರಗಳ ನಡುವಿನ ತಪ್ಪು ಅಭಿಪ್ರಾಯ ದೂರವಾಗಿ ಸದ್ಭಾವನೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ.